ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಜಾನಪದ ಅಕಾಡೆಮಿ ಸಾಹಿತಿಗಳು ಹಾಗೂ ಹಾಡುಗಾರರು, ನಮ್ಮೆಲ್ಲ ಮಾರ್ಗದರ್ಶಕರು, ಹುಟ್ಟು ಹೋರಾಟಗಾರರಾದಂಥ ಸಾಮಾನ್ಯ ನಮ್ಮ ಗೊಲ್ಲಳ್ಳಿ ಶಿವಪ್ರಸಾದ್ ಅಣ್ಣವರೇ, ಅದೇ ರೀತಿ ಖ್ಯಾತ ವಕೀಲರು, JDS ತಾಲೂಕು ವಕ್ತಾರರು ಹಾಗೂ ಸೋದರ ಸಮಾನರಾದ ಶ್ರೀನಿವಾಸ ರೆಡ್ಡಣ್ಣವರೇ, ಇದೇ ಗ್ರಾಮಸ್ಥರಾದ ನಮ್ಮ ದೇವರಾಜನವರೇ, ಅದೇ ರೀತಿ ನಮ್ಮ ಜೊತೆ ಹೋರಾಟಗಾರರು ಸೋದರರಾದ ಭಾವನಾದ ವಿಜಯ್ ಕುಮಾರ್ ಅವರೇ, ಅದೇ ರೀತಿ ನಮ್ಮ ವಾರ್ದಿ ಶಾಲೆಯ ಮುಖ್ಯಸ್ಥರಾದ ಮಂಜುನಾಥ್ ರೆಡ್ಡಣ್ಣವರೇ, ನಮ್ಮ ಸಂಘರ್ಷ ಸಮಿತಿಯ ಮುಖಂಡರು ಹಾಗೂ ರಂಗಸಮದ ಅಧ್ಯಕ್ಷರಾದ ನರಸಿಂಹಪ್ಪನವರೇ, ಅದೇ ರೀತಿ ಗ್ರಾಮಸ್ಥರು ಮತ್ತು ನಮ್ಮ ನರಸಿಂಹ ಅವರ ಮುಖ್ಯ ಶಿಕ್ಷಕಿಯವರು ಆದಂತ ರಾಧಾ ಮೇಡಮ್ ಅವರೇ, ಗೋಪಿ ಅವರೇ, ಈ ಕಾರ್ಯಕ್ರಮದ ಕೇಂದ್ರಬಿಂದುವಾದಂತ ನಮ್ಮ ಸಹೋದರ ಡಾಕ್ಟರ್ ನರಸಿಂಹ ಅವರೇ ಹಾಗೂ ವೇದಿಕೆ ಮುಂಭಾಗದ ಎಲ್ಲ ಮಿತ್ರರೇ, ಮುಖ್ಯವಾಗಿ ನಮ್ಮ ಸ್ನೇಹಿತರಾದ ಇನ್ನೊಬ್ಬ ಹಾಡುಗಾರರು, ಸಂಘ ಸಮಿತಿಯ ಸಂಘಟನಾ ಸಂಯೋಜಕರ ಕಿಲ್ಲೋಳಿ ಸತೀಶ್ ಅವರೇ, ಕಿಟ್ಟು ಅವರೇ, ಇವತ್ತು ಮಾತಾಡೋದು ಬೇಡ, ಯಾಕಂದ್ರೆ ಸಂತೋಷ ಸುದ್ದಿ. ಒಂದು ಕುಗ್ರಾಮದಲ್ಲಿ ಹುಟ್ಟಿ ಗ್ರಾಮಕ್ಕೆ ಹೆಸರು ತಂದಿರ್ತಕ್ಕಂಥ ನಮ್ಮ ನರಸಿಂಹ ಅವರ ಸನ್ಮಾನ ಕಾರ್ಯಕ್ರಮ ನಮ್ಮ ಆವಾಗಲೇ ಈಗಾಗಲೇ ಒಂದು ಫುಲ್ಲ ನಮ್ಮ ಆವಾಗಿಂದ ಬಂದು ಮಾಡ್ತಾ ಇದ್ದಾರೆ. ನಾವು ಬೇರೆ ಗೊತ್ತಾಗಲ್ಲ, ನನ್ಗೆ ಬೇರೆ ಕಾರ್ಯಕ್ರಮಗಳಿದೆ, ಹೋಗ್ಬೇಕು. ಯಾಕಂದ್ರೆ ಎಷ್ಟೇ ಕಾರ್ಯಕ್ರಮಗಳಿದ್ರು ಶಿಷ್ಯನ ಬಗ್ಗೆ ಕಾಲೇಜಿನಿಂದ ಬಂದಿದ್ದಾರೆ, ಅವ್ರಿಗೆ ವಂದನೆ ಹೇಳ್ತಾ ಈ ಒಂದು ಇಂಥ ಎಷ್ಟೋ ಪದವಿಗಳು ಮತ್ತೆಷ್ಟೋ ಸಾಧನೆಗಳು ಮಾಡಿ ಗ್ರಾಮಕ್ಕೆ, ತಾಲೂಕಿಗೆ, ನಾಡಿಗೆ ಕೀರ್ತಿ ತರಲಿ ಅಂತ ಹೇಳ್ತಾ ನಾನು ಪುಟ್ಟ ಭಾಷಣ ಮುಗ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಅದೇ ರೀತಿ ಬುದ್ಧಿವಾದ ಸದಾ ಮೇಲೆ ಇರಲಿ ಅಂತ ಈ ಮೂಲಕ ನಾನು ನನ್ನ ಎರಡು ಮಾತನ್ನು